ಬಸವೇಶ್ವರ, ಕಣ್ ತೆರೆದು ನೋಡಿದೀಯಾ ಶ್ರೀಮಂತನ ಪ್ರತಾಪನ ದೌರ್ಜನ್ಯ ದಬ್ಬಾಳಿಕೆಯನ್ನು? ನಿನ್ನೆ ನಾನು ನಮ್ಮ ಹೊಲದಲ್ಲಿ ಬಿತ್ತಲು ಹೋದಾಗ ಅವನಾಡಿದ ಸೊಕ್ಕಿನ ಮಾತುಗಳನ್ನು. ಹೀಗೆ ಶ್ರೀಮಂತರು ನಮ್ಮಂತ ಬಡವರನ್ನು ತುಳಿದು ಬದುಕಿದರೆ ನಮ್ಮಂತ ಬಡವರು ಬದುಕುವುದಾದ್ರೂ ಹೇಗೆ ದೇವಾ, ಬದುಕುವುದಾದ್ರೂ ಹೇಗೆ? ಪ್ರತಿ ಹೆಜ್ಜೆ ಹೆಜ್ಜೆಗೂ ಆ ಶ್ರೀಮಂತ ಪ್ರತಾಪ ನಮ್ಮ ಮೇಲೆ ಕೆಂಡದ ಕಿಡಿಕಾರುತ್ತಾ ಹೋದರೆ ನಮ್ಮಂತ ಕಡು ಬಡವರು ಬದುಕುವುದಾದ್ರೂ ಹೇಗೆ ದೇವಾ, ಹೇಗೆ? ಯಾಕೆ ಸ್ವಾಮಿ, ಯಾವಾಗ್ಲೂ ನಿಮ್ಮ ಮುಖದಲ್ಲಿ ಕುಲುಕುಲು ನಗು ಇರುವಾಗ ನಿನ್ನಿಂದ ನಿಮ್ಮ ಮುಖ ಸಪ್ಪಾಗಿದೆ ಏಕೆ? ಮೈಯಲ್ಲಿ ಹುಷಾರಿಲ್ಲವೇ? ಹಾಗೇನಿಲ್ಲ ಮಂಜುಳಾ, ಆದರೆ ಯಾಕೆ ಸ್ವಾಮಿ, ಏನಾಯ್ತು ಅಂತ ಹೇಳಿ ಸ್ವಾಮಿ. ಗಾಬರಿ ಪಡುವಂತ ವಿಷಯ ಏನಿಲ್ಲ ಮಂಜುಳಾ, ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತಷ್ಟೇ. ಜಗಳವಾಯ್ತಾ? ಏನ್ರಿ, ಏನ್ ಹೇಳ್ತಾ ಇದ್ರ ನೀವು? ಯಾರ ಜೊತೆ ಜಗಳವಾಯ್ತು ಹೇಳ್ರಿ, ಹೇಳಿ. ಮತ್ತಾರಿಗೆ ಮಂಜುಳಾ? ಆ ಶ್ರೀಮಂತ ಪ್ರತಾಪನಿಗೂ ನನಗೂ. ಆ ಶ್ರೀಮಂತರ ಜೊತೆ ನೀವೇಕೆ ಜಗಳ ಮಾಡಿದ್ರಿ? ಅದಕ್ಕೆ ನೀವೇನ್ ಹೇಳಿದ್ರಿ ಹೇಳಿ ಸ್ವಾಮಿ, ನನಗೇಕೋ ಭಯವಾಗ್ತಾ ಇದೆ. ಭಯ ಪಡುವಂತ ವಿಷಯವೇನಿಲ್ಲ ಮಂಜುಳಾ. ಸೂರಾದಿ ಸೂರರು ರಾಮ ಲಕ್ಷ್ಮಣರಂತೆ ನನ್ನ ತಮ್ಮಂದಿರಿರುವಾಗ ಭಯ ಪಡುವುದೇಕೆ? ಅಲ್ಲ ರೀ, ಅವರು ಶ್ರೀಮಂತರು, ನಾವು ಬಡವರು. ಅಂತ ದುಷ್ಟ ಶ್ರೀಮಂತರ ಎದುರು ಹಾಕಿಕೊಳ್ಳಬಾರದೆಂದು ಬಲ್ಲವರು ಹೇಳಿಲ್ಲವೇ? ಅವರ ಶ್ರೀಮಂತರು, ನಾವು ಬಡವರು. ಅವರ ಹಣ ಇದ್ದವರು, ನಾವು ಹಣವಿಲ್ಲದವರು. ಅವ್ರೇನು ಅಂದ್ರು ಒಂದ್ ಮಾತು ಅನ್ಸ್ಕೊಂಡ್ ಬರ್ಬೇಕಾಗಿತ್ತು ರೀ. ನೀವೇಕೆ ಅವ್ರನ್ನ ಎದುರು ಹಾಕಿಕೊಂಡ್ರಿ ಸರ್? ನಾನೇಕೆ ಅವರನ್ನು ಎದುರು ಹಾಕಿಕೊಳ್ಳಲಿ ಮಂಜುಳಾ? ನನಗೇನು ತಲೆ ಕೆಟ್ಟಿದೆಯೇ? ನಿನ್ನೆ ನಮ್ಮ ಹೊಲದಲ್ಲಿ ಅವರ ಆಳುಗಳು ದನಕರುಗಳನ್ನು ಹಾಯಿಸಿಕೊಂಡು ಹೋಗುತ್ತಿದ್ದರು. ಅದಕ್ಕೆ ನಾನು ಅವರನ್ನು ತಡೆದು, ಏನ್ ನೋಡಿ ಶ್ರೀಮಂತರೇ, ಬಿತ್ತಿದ ಹೊಲದಲ್ಲಿ ಈ ತರ ದನಕರುಗಳನ್ನು ಹಾಯಿಸಿಕೊಂಡು ಹೋಗುವುದು ಬೇಡ, ಬದುವಿನಲ್ಲಿ ಹಾಯಿಸಿಕೊಂಡು ಹೋಗುವಂತೆ ಅಷ್ಟೇ. ಅದಕ್ಕೆ ಆ ಶ್ರೀಮಂತರು ಏನ್ ಹೇಳಿದ್ರಿ? ಆ ಶ್ರೀಮಂತರು ಏನೇನು ಹೇಳಿದ್ರು ಗೊತ್ತಾ ಮಂಜುಳಾ? ಲೇ ಮಗನೇ ಹೇಮ್ಯ, ನಿನ್ನ ಬಿತ್ತಿದ ಹೊಲ ಆದರೇನು, ನಿನ್ನ ಹೊಲದ ತುಂಬಾ ಬೆಳೆ ಇದ್ದರೇನು, ನನ್ನ ಮನಸ್ಸಿಗೆ ಬಂದಲ್ಲಿ ನಾನು ಹಾಯಿಸಿಕೊಂಡು ಹೋಗುತ್ತೇನೆ. ಸೊಕ್ಕಿನಿಂದ ಮಾತನಾಡಿದರು ಮಂಜುಳಾ, ಸೊಕ್ಕಿನಿಂದ ಮಾತನಾಡಿದರು. ಆಯ್ತು ಸ್ವಾಮಿ, ಈ ವಿಷಯ ನನ್ನ ಅಜ್ಜನ ಮೈದನಿಗೆ ಗೊತ್ತಾದ್ರೆ? ತಂದೆ ತಾಯಿಗಳೇ ನಿಜವಾದ ದೇವರೆಂದು ತನ್ನ ಹೃದಯದಲ್ಲಿಟ್ಟು ನಮ್ಮಿಬ್ಬರನ್ನು ಪೂಜಿಸುತ್ತಿರುವ ನನ್ನ ತಮ್ಮನಿಗೆ ಇದೇನಾದರೂ ಈ ವಿಷಯ ತಿಳಿದರೆ ದೊಡ್ಡ ಅನಾಹುತವಾಗಿ ಹೆಣಗಳ ರಾಶಿಯೇ ಬಿದ್ದು ರಕ್ತದ ಕೋಡಿ ಹರಿಯುವುದರಲ್ಲಿ ಸಂದೇಹವಿಲ್ಲ ಮಂಜುಳಾ, ಸಂದೇಹವಿಲ್ಲ. ಅದಕ್ಕೆ ಸ್ವಾಮಿ, ಈ ವಿಷಯ ನಮ್ಮಿಬ್ಬರಲ್ಲಿ ಇರ್ಲಿ. ಯಾವುದೇ ಕಾಲಕ್ಕೂ ನನ್ನ ಮೈದ ಅರ್ಜುನ್ಗೆ ಗೊತ್ತಾಗಬಾರದು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ಫಲವನ್ನು ಬಯಸಿದ ದೇವಿಯ ಪೂಜೆ ಕರ್ಮವೀಯ ಪರಸಾಧನವು. ಕಷ್ಟದೊಳನು ನವದುಡಿ ಹುಟ್ಟಿದ್ದು ಶ್ರೀರಾಮನ ಭಕ್ತನಾಗಿ, ಬೆಳೆದಿದ್ದು ರೈತರ ಮಗನಾಗಿ, ಬದುಕುತ್ತಿರುವುದು ಬಸವೇಶ್ವರ ವಂಶದಾಗಿ. ಅಣ್ಣ ಅತ್ತಿಗೆ. ಅರ್ಜುನ, ಈಗ ಬಂದೀಯಾ ಬಸವೇಶ್ವರನ ಜಾತ್ರೆಯನ್ನು ಮುಗಿಸಿಕೊಂಡು? ಹೌದಣ್ಣ, ಈಗಲೇ ಬಂದೆ. ಅರ್ಜುನ, ಏನಾಯ್ತಪ್ಪ ನೀನು ಕುಸ್ತಿಗೆ ಹೋದ ಕೆಲಸ? ಅಣ್ಣ, ದೇವರಂತ ಅಣ್ಣ ಅತ್ತಿಗೆ ಆಶೀರ್ವಾದ ಈ ಅರ್ಜುನ ಮೇಲಿರುವಾಗ ಸೋಲು ಎಂಬುದು ಈ ಸಿಂಹದವರೆಗೆ ಜೀವನದಲ್ಲಿ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ಪ್ರತಿ ಸಲದಂತೆ ಈ ಸಲವು ಕುಸ್ತಿಯಲ್ಲಿ ಗೆದ್ದು ಸಿದ್ದೇಶ್ವರ ಔಷಧಾಗಿ ದಿಲ್ಲಿ ಒಕ್ಕ ಪುಣ್ಯವನಿ ಎಂದು ಕಡೆ ತಂದಿನ ತೆಗೆದುಕೋ ಅಣ್ಣ, ಆಶೀರ್ವದಿಸಣ್ಣ. ಎದ್ದೇಳು ಅರ್ಜುನ, ಎದ್ದೇಳು. ಆ ಬಸವೇಶ್ವರನ ಆಶೀರ್ವಾದ ಸದಾ ನಿನ್ನ ಮೇಲಿರ್ಲಿ. ಅಣ್ಣ, ಗಂಡ ಬೇರುಂಡ ಜೋಡಿಸಿ ಮಗಳು ನಿನ್ನ ತಮ್ಮನ ಜೀವಂತ ಇರುವಾಗ ನಿನಗೆ ಏಕ ಭಯ? ನೀನು ಹೇಳದಿದ್ದರೆ ನನ್ನ ಮೇಲೆ ಹಾನಿ ಆಯಿತು. ಏನಿಲ್ಲಪ್ಪ, ನಾನು ನಿಮ್ಮ ಅತ್ತಿಗೆ ಸುಮ್ನೆ ಮಾತನಾಡುತ್ತಾ ನಿಂತೀವಷ್ಟೇ. ಇಲ್ಲ ಸಲ್ಲದ ವಿಷಯಗಳನ್ನು ತಲೆಗೆ ಹಾಕಿಕೊಂಡು ತಲೆ ಕೆಡಿಸಿಕೊಳ್ಳಬೇಡ. ಊಟ ಮಾಡುವೆ ಅಂತೆ.
ಏನಾಯ್ತಂದು? ಅರ್ಜುನ, ನಿನ್ನೆ ಹೊಲದಲ್ಲಿ ಒಂದು ಚಿಕ್ಕ ಜಗಳವಾಯ್ತಷ್ಟೇ ಅರ್ಜುನ, ಚಿಕ್ಕ ಜಗಳವಾಯ್ತು. ಏನು ಹೊಲದಲ್ಲಿ ಜಗಳವಾಯಿತೆ? ಯಾರ ಜೊತೆ ಅಣ್ಣ? ಮತ್ಯಾರಿಗೆ ಅರ್ಜುನ? ಆ ಕಟುಕ ಶ್ರೀಮಂತ ಪ್ರತಾಪನಿಗೂ ನನಗೂ. ಅಣ್ಣ, ನಿನ್ನ ಸಿರ ಹರಿತು ಎಂದು ಬಗಳಿದನು, ಇಲ್ಲ ನಿನ್ನ ತಲೆ ಕಡಿತೆ ಎಂದು ಬಗಳಿದನು. ಅದೇನೆಂದು ಹೇಳಲಪ್ಪ. ನಿನ್ನೆ ಅವರು ಆಡಿದ ಒಂದೊಂದು ಮಾತುಗಳನ್ನು ಕೇಳಿ ಈ ಕಲ್ಲು ಬಂಡೆ ಅಂತಿರುವ ನನ್ನ ಹೃದಯ ಒಡೆದು ಚೂರು ಚೂರಾಯಿತಪ್ಪ, ಚೂರು ಚೂರಾಗುತ್ತದೆ. ಅಣ್ಣ, ನಮಗೆ ಶ್ರೀಮಂತ ಪ್ರತಾಪನ ರುಂಡವನ್ನು ಕರೆದು ಅವನ ರಕ್ತವನ್ನು ಈ ಭೂಮಿ ಮೇಲೆ ಹರಿಯಲೇಬೇಕು. ಈಗ ಹೋಗಿ ಅವನ ರುಂಡವನ್ನು ಕರೆದು ಬರ್ತೇನೆ. ನಿಲ್ಲು, ಹಠ ಮಾಡಬೇಡಪ್ಪ. ನೀನು ಸ್ವಲ್ಪ ಹಠವನ್ನು ಕಡಿಮೆ ಮಾಡು. ಇದೇನ ನಿನ್ನ ಮಾತು? ಹೌದಪ್ಪ ಅರ್ಜುನ, ನನ್ನದೊಂದು ಮಾತು ನಡೆಸಿಕೊಡುತ್ತೀಯಾ? ಇದೇನ ನಿನ್ನ ಮಾತು? ತಂದೆ ಆದ ಜಮದಗ್ನಿಯ ಮಾತು ನಡೆಸುವುದಕ್ಕಾಗಿ ಪರಶುರಾಮ ಆ ಹೆತ್ತ ತಾಯಿ ರೇಣುಕಾಮಾತೆ ಸೆರೆ ಕಡಿಲಿಲ್ಲವೇ? ಅದರಂತೆ ನೀನು ಈ ನಿನ್ನ ತಮ್ಮನ ಪ್ರಾಣ ಬೇಕೆಂದು ಕೇಳಿದರೆ ಕ್ಷಣದಲ್ಲಿ ನನ್ನ ರುಂಡನ್ನು ಕತ್ತರಿಸಿ ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಹೇಳು, ಅದು ಯಾವ ಮಾತೆಂದು? ಅರ್ಜುನ, ಮೊದಲು ನನ್ನದೊಂದು ಮಾತು ನಡೆಸಿಕೊಡು. ನೀನು ಮೊದಲು ಕುಸ್ತಿ ಆಡುವುದನ್ನು ಬಿಡಬೇಕು. ಅಣ್ಣ, ಅಂದರೆ ನಿನ್ನ ಮಾತಿನ ಅರ್ಥ? ಹೌದಪ್ಪ, ಹೌದು. ಪ್ರತಿ ವರ್ಷ ಜಾತ್ರೆಯಲ್ಲಿ ಆ ಶ್ರೀಮಂತ ಪ್ರತಾಪನ ಬಲಗೈ ಬಂಟನಾದ ಆ ಕರಿಯನನ್ನು ಸೋಲಿಸಿ ಆ ಶ್ರೀಮಂತ ಪ್ರತಾಪನಿಗೆ ನೀನು ಅವಮಾನಿಸುತ್ತಿದ್ದೀಯ. ಅದಕ್ಕೆ ಅವನು ನಿನ್ನನ್ನು ಕೊಲೆ ಮಾಡುತ್ತೇನೆಂದು ಹೇಳುತ್ತಿದ್ದಾನಪ್ಪ, ಕೊಲೆ ಮಾಡುತ್ತೇನೆಂದು ಹೇಳುತ್ತಿದ್ದ. ಅದೇ ಅಲ್ಲದೆ ನಿನ್ನೆ ನಮ್ಮ ಬಿತ್ತಿದ ಹೊಲದಲ್ಲಿ ಅವರ ದನಕರುಗಳನ್ನು ಹಾಯಿಸಿಕೊಂಡು ಹೋಗಿ 20,000 ಬೆಲೆ ಬಾಳುವ ನಮ್ಮ ಬೆಳೆಯನ್ನೇ ಲಾಸ್ ಮಾಡಿದಾನಪ್ಪ, ಬೆಳೆಯನ್ನೇ ಲಾಸ್ ಮಾಡಿದಾನೆ. ಸಕ್ಕಿನ ಕೊನಿ ಪ್ರತಾಪ್, ನೀನು ನಿಜವಾದ ನನ್ನ ತಾಯಿ ಹಾಲು ಕೂಡ ಗಂಡಸರಾಗಿದ್ದರೆ ಈ ಅರ್ಜುನ ಮುಂದೆ ತೋರಿಸಬೇಕಾಯ್ತು ಈ ನನ್ನ ಪೌರುಷವನ್ನ. ಮೈದುನ, ಅದರ ಬಗ್ಗೆ ನೀ ತಲೆ ಕೆಡ್ಸ್ಕೋಬೇಡ. ಅದನ್ನೆಲ್ಲ ಅಣ್ಣನವ್ರು ನೋಡ್ಕೋತಾರೆ. ಬಾರಪ್ಪ, ನೀನು ಊಟ ಮಾಡು. ಇನ್ನೆಲ್ಲಿದ ಅತ್ತಿಗೆ ಈ ನಿನ್ನ ವೈದ್ಯನಿಗೆ ಊಟ? ಆ ಶ್ರೀಮಂತ ರುಂಡವನ್ನು ಕರೆದಾಗ ಅವನ ರಕ್ತ ಕುಡಿದಾಗಲೇ ಈ ನಿನ್ನ ವೈದ್ಯನ ಅರ್ಜುನಿಗೆ ಊಟ. ಬೇಡಪ್ಪ ಮೈದುನ, ಅವರು ಶ್ರೀಮಂತರು, ನಾವು ಬಡವರು. ಅಂತವ್ರನ್ನ ಎದುರಾಕಿಕೊಳ್ಳೋದು ನಮ್ಮಂತ ಬಡವರಿಗೆ ಏಕೆ ಬೇಕಪ್ಪ? ನಿನ್ನ ಆವೇಶ ನೋಡ್ತಾ ಇದ್ರೆ ನನಗೀಗೂ ತುಂಬಾ ಭಯವಾಗುತ್ತೆ ಮೈದುನ. ಅರ್ಜುನ, ತೋಳದ ಜೊತೆ ಮೇಕೆ ಮರಿ ಕಾದಾಡಲು ಸಾಧ್ಯವೇ? ಗಂಡು ಗರುಡನ ಜೊತೆ ಕೋಳಿ ಮರಿ ಕಾದಾಡಲು ಸಾಧ್ಯವೇ? ಅದರಂತೆ ಆ ಶ್ರೀಮಂತ ಪ್ರತಾಪ ಈಗ ಮದಿಸಿದ ಮದ್ದಾಣಿ ಇದ್ದಂತೆ. ಈಗ ಅವನ ಜೊತೆ ಕಾದಾಡುವುದು ಸರಿಯಾದ ಸಮಯವಲ್ಲ. ಅದನ್ನು ಮೀರಿ ನೀನ್ ಏನಾದರೂ ಕಾದಾಡಲು ಹೋದರೆ ನಿನ್ನ ತಾಯಿಯ ಮೇಲಾನೆ. ಅಣ್ಣ, ಅಂತಾರೆ ನಿನ್ನ ಮಾತಿನ ಅರ್ಥ? ಆಗಲಿ ಅಣ್ಣ, ಆಗಲಿ. ನಿನ್ನ ಹೇಳಿದಾಗೆ ಕೇಳುತ್ತೇನಣ್ಣ. ಆ ಸಕ್ರ ಶ್ರೀಮಂತ ರುಂಡನ್ನು ಕಡಿದು ಶೇಣ ಸರ್ಪವಾಗಿ ಈ ಕನ್ನಡ ತಾಯಿಯ ಕೇಡು ಬಗೆರ ರಾಕ್ಷಕರಿಗೆ ದಿಲ್ಲಿ ಒಕ್ಕ ಪುಂಡ ಉಳಿಯುವ ಹಾಗೆ ಈ ಊರ ಜನರಾಗಿ ಹೇಳಿಗಾಗಿ ದುಡ್ತೀನಣ್ಣ. ಅಣ್ಣ ಅಂತ ಮಾತನ್ನು ತಿಳಿದುಕೊಳ್ಳುತ್ತೇನೆ. ಅರ್ಜುನ, ಮುಂದಿನ ತಿಂಗಳು ನಿನಗೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಇವೆ. ಅದಕ್ಕೆ ಚೆನ್ನಾಗಿ ವ್ಯಾಯಾಮ ಮಾಡು. ಹೋಗು ಒಳಗೆ. ಸರಿ ಅಣ್ಣ, ಸರಿ. ನೋಡಿದೀಯಾ ಮಂಜುಳಾ ನನ್ನ ತಮ್ಮನ ಶೌರ್ಯದ ಧೈರ್ಯದ ಮಾತುಗಳನ್ನು? ಸ್ವಾಮಿ, ನಿಮ್ಮ ಜೊತೆ ಮಾತಾಡ್ತಾ ನಿಂತ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಬನ್ರಿ ಊಟ ಮಾಡೋಣ. ಮಂಜುಳಾ, ಯಾಕೆ ಸ್ವಾಮಿ? ಮಂಜುಳಾ, ನನ್ನ ತಮ್ಮನ ಮಾತುಗಳನ್ನು ಕೇಳಿ ಈ ನಿನ್ನ ಗಂಡನಿಗೆ ಹೊಟ್ಟೆ ತುಂಬಿದಂತಾಯ್ತು. ಅದೇ ಸಂತೋಷಕ್ಕಾಗಿ ಸಾಗರದಂತೆ ಉಕ್ಕಿ ಬರಲಿ ನಿನ್ನಿಂದ ಒಂದು ಸುಮಧುರವಾದ ಗೀತೆ. ಸ್ವಾಮಿ,